ಪ್ರಮುಖವಾಗಿ ಇದು ಮುಂಗಾರು ಸಂದರ್ಭದಲ್ಲಿ ಈ ಅಧಿವೇಶನ ಆಗ್ತಾ ಇರೋದ್ರಿಂದ ರೈತರ ಹೋರಾಟಗಳು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ವಿಪಕ್ಷಗಳ ಬಳಿ ಕೂಡ ರೈತರ ಹೋರಾಟವನ್ನೇ ಪ್ರಮುಖ ಅಸ್ತ್ರ ಆಗಿರಿಸಿಕೊಂಡು ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸದನದ ಒಳಗಡೆ ಹೊರಗಡೆ ಎಲ್ಲಾ ಕಡೆ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ಪ್ರತಿಭಟನೆಗಳು ನಿನ್ನೆಯಿಂದಲೂ ಕೂಡ ನೋಡೋದಕ್ಕೆ ಸಿಕ್ತು. ಪ್ರಮುಖವಾಗಿ ಚಳಿಗಾಲದ ಅಧಿವೇಶನ ಆಗಿರೋದ್ರಿಂದ ಉತ್ತರ ಕರ್ನಾಟಕದ ಭಾಗದ ರೈತರು ಸೇರಿದಂತೆ ಆ ಭಾಗದ ಜನಸಾಮಾನ್ಯರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿದಾಗ ಸರ್ಕಾರಕ್ಕೆ ಬೇಗ ಅದು ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋರಾಟದ ಹಾದಿ ತುಳಿಯಲಿದ್ದಾರೆ. ಇವತ್ತು ಮತ್ತೊಂದು ಹಂತ ತಲುಪುತ್ತಂತೆ ಹೋರಾಟ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಳೆದ ಮುಂಗಾರಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿತ್ತು. ಇದರಿಂದ ರೈತ ಬೆಳೆದಿದ್ದ ಬೆಳೆ ನೀರು ಪಾಲಾಗಿತ್ತು. ಇದರಿಂದ ಜಿಲ್ಲೆಯ ರೈತರು ಕಂಗಾಲಾಗಿದ್ರು. ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದ ರೈತರಿಗೆ ವರುಣನೇ ವಿಲ್ಲನಾಗ್ಬಿಟ್ಟಿದ್ದ. ಆದ್ರೆ ಜಿಲ್ಲೆಯ ರೈತರು ಎರಡನೇ ಬೆಳೆಯನ್ನ ಬೆಳೆದು ಒಳ್ಳೆಯ ಲಾಭ ಮಾಡೋಣ ಅಂತ ಕನಸು ಕಾಣುತ್ತಿದ್ದಂತೆ ಮತ್ತೊಂದು ಬರ ಸಿಡಿಲು ಬಡಿದಿದೆ. ಸರ್ಕಾರ ಟಿಬಿ ಡ್ಯಾಂನಿಂದ ಎರಡನೇ ಬೆಳೆಗೆ ನೀರು ಹರಿಸಲ್ಲ ಅಂತ ತೀರ್ಮಾನಿಸಿದ್ದು ರೈತರ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಈ ಬಾರಿ ತುಂಗಭದ್ರಾ ಕ್ರಸ್ಟ್ ಗೇಟ್ ದುರಸ್ತಿ ಹೆಸರಲ್ಲಿ ನೀರು ಹರಿಸದೇ ಇರೋದ್ರಿಂದ ರೈತರ ಕಣ್ಣು ಕೆಂಪಗಾಗಿಸಿದೆ. ಇದರ ಜೊತೆ ಈ ಹಿಂದಿನಿಂದಲೂ ಇರೋ ಸಾಕಷ್ಟು ರೈತರ ಸಮಸ್ಯೆಗಳನ್ನ ಸರ್ಕಾರ ಪರಿಹರಿಸಿಲ್ಲ. ಹೀಗಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ರೈತರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇದೇ ಡಿಸೆಂಬರ್ 11ರಂದು ರಾಯಚೂರು ಜಿಲ್ಲೆ ರೈತರು ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ. ನಮಗೆ ನೀರು ಕೊಡಿ, ಇಲ್ಲದಿದ್ರೆ ವಿಷ ಕೊಟ್ಬಿಡಿ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದರಿಂದ ನಾವು ಈಗ ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಉಗ್ರವಾಗಿ ಮುತ್ತಿಗೆ ಹಾಕ್ತೀವಿ, ಹೋರಾಟ ಮಾಡ್ತೀವಿ. ಆಮೇಲೆ ಅಧಿವೇಶನದಲ್ಲಿ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೀವಿ. ನಾವು ಇದಂತೂ ಪಕ್ಕ ನಾವೆಲ್ಲ ರೈತರೆಲ್ಲ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಇದು ಉಗ್ರವಾಗಿ ಹೋರಾಟ ಮಾಡಿ ನಾವು ಮುತ್ತಿಗೆ ಹಾಕ್ತೀವಿ. ಅದೇನೇ ಇರಲಿ, ಸರ್ಕಾರ ಟಿಬಿ ಡ್ಯಾಂನಿಂದ ನೀರು ಹರಿಸದೇ ಇರೋದ್ರಿಂದ ರೈತರ ಬದುಕು ಬೀದಿಗೆ ಬಂದಂತಾಗಿದೆ. ಮುಂಗಾರಿನಲ್ಲಿ ಮಳೆರಾಯಿನ ಆರ್ಭಟಕ್ಕೆ ಬೆಳೆ ನೆಲಕಚ್ಚಿದ್ದು ಇದೀಗ ಸರ್ಕಾರದ ನಿರ್ಧಾರದಿಂದ ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.